ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಮದಭಾವಿ ಗ್ರಾಮ ಕಳೆದ 9 ವರ್ಷಗಳಿಂದ ವಸತಿ ಹಾಗೂ ಜಾಗಕ್ಕಾಗಿ ಅಲೆಯುತ್ತಿರುವ ಮಂಗಳಮುಖಿ ರಂಜಾನ್ ಮುಲ್ಲಾ. ಹೌದು, ಗ್ರಾಮ ಪಂಚಾಯಿತಿ ಇದ್ದರೂ ಆದೇಶ ಪತ್ರ ನೀಡದ ಅಧಿಕಾರಿಗಳ ನಿರ್ಲಕ್ಷ್ಯ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮದಭಾವಿ ಗ್ರಾಮದಲ್ಲಿ ಕಳೆದ 9 ವರ್ಷಗಳಿಂದ ಕಾಯಮಾಗಿ ವಾಸವಾಗಿರುವ ಮಂಗಳಮುಖಿ ರಂಜಾನ್ ದಾದು ಮುಲ್ಲಾ ಎಂಬುವರು ತಮಗೆ ವಾಸಿಸಲು ಖುಲ್ಲಾ ಜಾಗ ಹಾಗೂ ವಸತಿ ಮಂಜೂರು ಮಾಡುವಂತೆ ಕೋರಿ ಕಳೆದ ಹಲವು ವರ್ಷಗಳಿಂದ ಸರ್ಕಾರಿ ಕಚೇರಿಗಳಿಗೆ ಅಲೆಯುತ್ತಿದ್ದರೂ ಇಲ್ಲಿವರೆಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ ಎಂದು ತೀವ್ರ ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಅಧಿಕಾರಿಗಳ ಅಲೆದಾಟದಿಂದ ಬೇಸತ್ತ ಸಂತ್ರಸ್ತೆ ತಮ್ಮ ವಾಸದ ಜಾಗ ಹಾಗೂ ಮನೆಗಾಗಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ತಾಲೂಕ್ ಪಂಚಾಯಿತಿ, ತಹಸೀಲ್ದಾರ್ ಕಚೇರಿ, ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳ ಕಚೇರಿ ಹಾಗೂ ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದವರೆಗೆ ಹಲವು ಬಾರಿ ಮನವಿಗಳನ್ನು ಸಲ್ಲಿಸಲಾಗಿದೆ. ಆದರೆ ಸ್ಥಳೀಯ ಆಡಳಿತ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಹೇಳೋರಿಲ್ಲ ಕೇಳೋರಿಲ್ಲ ಎಂಬ ಅತಂತ್ರ ಹಾಗೂ ಶೋಚನೀಯ ಸ್ಥಿತಿಯಲ್ಲಿ ಬದುಕು ಸಾಗಿಸುವಂತಾಗಿದೆ ಎಂದು ಅವರು ಕಣ್ಣೀರಿಟ್ಟಿದ್ದಾರೆ. ಇನ್ನಾದರೂ ಬೆಳಗಾವಿ ಜಿಲ್ಲಾಧಿಕಾರಿಗಳು, ಅಥಣಿ ತಾಲೂಕು ಆಡಳಿತ, ರಾಜ್ಯ ಸರ್ಕಾರ ಹಾಗೂ ಸಂಬಂಧಪಟ್ಟ ಸಚಿವರು ಈ ಕೂಡಲೇ ಮಧ್ಯಪ್ರವೇಶಿಸಿ ಮದಭಾವಿ ಗ್ರಾಮದ ಮಂಗಳಮುಖಿ ರಂಜಾನ್ ದಾದು ಮುಲ್ಲಾ ಅವರಿಗೆ ವಾಸಿಸಲು ಸೂಕ್ತವಾದ ಖುಲ್ಲಾ ಜಾಗವನ್ನು ಗುರುತಿಸಿ ಸರ್ಕಾರದ ವಸತಿ ಯೋಜನೆಯಡಿ ಮನೆ ಮಂಜೂರು ಮಾಡಿ ತ್ವರಿತವಾಗಿ ಆದೇಶ ಪತ್ರ ನೀಡಬೇಕು. ತಪ್ಪಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸಂತ್ರಸ್ತೆ ಎಚ್ಚರಿಕೆ ನೀಡಿದ್ದಾರೆ. ವರದಿ ಮಹೇಶ್ ಶರ್ಮಾ, ಕರ್ನಾಡು ಟಿವಿ, ಉತ್ತರ ಕರ್ನಾಟಕ. ನೀವೀಗ ಇದನ್ನ ಬಾಡಿಗೆ ಯಾವ ರೀತಿ ಅವ್ರಿಗೆ ಕೊಡ್ತೀರಿ? ಎಲ್ಲಿಂದ ತಂದು ಕೊಡ್ತೀರಿ ಬಾಡಿಗೆ? ಈಗ ನಮ್ದು ಹೆಂಗೈತ್ರಿ, ನಾವು ಒಂದು ಭಿಕ್ಷಾಟನೆ ಮಾಡ್ಬೇಕ್ರಿ, ಇಲ್ಲಾಂದ್ರೆ ಸೆಕ್ಸುವಲ್ ವರ್ಕ್ ಮಾಡ್ಬೇಕು ಅಂದ್ರಿ, ಇಲ್ಲಾಂದ್ರೆ ನಾವು ದೇವ್ರು ಇದ್ರ ಮ್ಯಾಗ ಇದನ್ನ ಮಾಡ್ಬೇಕು ಅಂದ್ರಿ. ಈಗ ಹೆಂಗೈತ್ರಿ, ದೇವ್ರದ್ದು ಇದನ್ನು ಏನು ಇಲ್ರಿ. ನಾವು ಬಿಟ್ರೆ ಭಿಕ್ಷಾಟನೆ ಮಾಡ್ಬೇಕು, ಅವನು ಪ್ಲೇಸ್ ಅಲ್ರಿ. ಯಾಕಂದ್ರೆ ಹಳ್ಳಿ ಜನ ನಮ್ಗೊಂದು ಬೆಲೆ ಕೊಡ್ತಾರ್ರಿ, ಅದ್ರ ತಕ್ಕಂಗ ನಾವು ಇರ್ಬೇಕಾಗ್ತದ್ರಿ. ನಾವು ಭಿಕ್ಷಾಟನೆ ಮಾಡಿ ಮನೆ ನಡೆಸೋದ್ರಿ, ನಮ್ಮ ದವಾಖಾನಿ, ಮನೆ ಬಾಡಿಗೆ ಇದೆಲ್ಲ ನಮ್ಮ ಭಿಕ್ಷಾಟನೆ ಮಾಡಿದ ತರಾಗ ನಾವು ಹೋಗ್ತೀವಿ. ನೀವು ಈಗ ಸದ್ಯಕ್ಕೆ ಇರ್ಲಾಕ ಏನು ಎಲ್ಲಿದ್ದೀರಿ ನೀವೀಗ? ಇದು ಮನೆ ಬಾಡಿಗೆ ಐತಿ. ಇದು ಮನೆ ಬಾಡಿಗೆ ಐತಿ. ಈಗ ಈ ಮನೆಯಾಗಿದ್ದು ನಾವು 8 ವರ್ಷ ಸನೇಕ ಐತಿ. ಈ ಬಾಡಿಗೆ ಎಷ್ಟೈತ್ರಿ? ಇದು ಬಾಡಿಗೆ 1500 ಐತಿ. 1500 ಐತ್ರಿ. ಈಗ ಸದ್ಯಕ್ಕೆ ನೀವು ಇರ್ಲಾಕ ಬಾಡಿಗೆ ಒಳಗೆ ಅದೇರಿ? ಬಾಡಿಗೆ ಒಳಗೆ ಐತಿ. ಇವ್ರು ಬಿಡಿಸಿರ ನಿಮಗೆ ಎಲ್ಲಿ ಹೋಲಕ್ ಮತ್ತೆ ಬೇರೆ ಕಡೆ ಜಾಗ ಇಲ್ಲ, ಇಲ್ಲ ಮನಿ ಕಟ್ಕೊಳಕ ಇದನ್ನಿಲ್ಲ. ಜಾಗದ ಐತಿ ಅಂತ ಹೇಳಿ ಏನಾದ್ರು ಹೇಳಿದಾಗ ನೀವು ಏನಾದ್ರು ತೋರಿಸಿದ್ರಿ ಅವ್ರಿಗೆ ಜಾಗದು? ಇಲ್ಲಿ ನಮ್ಮ ಮದಭಾವಿ ಪಂಚಾಯತ್ ಅವರು PDO ಅದು ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದ್ರಿ, ಇಲ್ಲಿ ಜಾಗ ಐತಿ ಅಂತ ಹೇಳಿ ತೋರಿಸಿದ್ರಿ. ಅವ್ರು ಇಲ್ಲಿ ನಿಂತು ಫೋಟೋನು ಹೊಡ್ಕೊಂಡು ಹೋಗ್ಯಾರ ನಮ್ಮ ಜೊತೆ, ಜಾಗ ನೋಡಿ ಎಲ್ಲ ಫೋಟೋನು ಹೊಡ್ಕೊಂಡು ಹೋಗ್ಯಾರ. ಆದ್ರೂ ಅವ್ರು ಏನು ಕೇರ ಮಾಡುವ